ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಮನೆ ಕೆಲಸಗಳಲ್ಲಿ ನಾವು ಈ ಟಿಪ್ಸ್ ನ ಬಳಸ್ಕೊಂಡು ಕೆಲಸಗಳನ್ನ ಈಸಿ ಮಾಡ್ಕೋಬಹುದು. ಇದು ಒಂದು ಕಿಚನ್ ಟವಲ್ ರೋಲ್ ಬರುತ್ತೆ, ಅಥವಾ ನಾವು ಮಕ್ಕಳು ಬೈಂಡ್ ಶೀಟ್ ಹಾಕಿದಾಗ ಈ ರೀತಿ ಉದ್ದುದ್ದ ರೋಲ್ಸ್ ಎಲ್ಲ ಒಳಗಡೆ ಇರುತ್ತಲ್ಲ, ಆ ರೋಲ್ಸ್ ನ ಬಿಸಾಡೋ ಬದಲು ನಾವು ಯಾವ ರೀತಿ ರಿಯೂಸ್ ಅಥವಾ ಮರು ಬಳಕೆ ಮಾಡ್ಕೋಬಹುದು ಅಂತ ನೋಡೋಣ. ನಾನು ಮೊದಲಿಗೆ ಈ ರೀತಿ ಕಿಚನ್ ಟವಲ್ ರೋಲ್ ಒಳಗಡೆ ಬರುತ್ತಲ್ಲ, ಆ ರೋಲ್ ನ ತಗೊಂಡಿದ್ದೀನಿ. ಇದೇ ರೀತಿ ನಾವು ಊದ್ ಕಡ್ಡಿ ಎಲ್ಲ ತಂದಾಗ ಅದರಲ್ಲೂ ಸಹ ಈ ರೀತಿ ರೋಲ್ಸ್ ಬರುತ್ತೆ. ಅದನ್ನು ಸಹ ಬಿಸಾಡ್ತೀರಾ ನಾವು ಮರು ಬಳಕೆ ಮಾಡ್ಕೋಬಹುದು. ಮೊದಲಿಗೆ ನಾನು ಈ ಪೇಪರ್ ರೋಲ್ ನ ತಗೊಂಡಿದ್ದೀನ, ಇದ್ರೊಳಗಡೆ ಈ ರೀತಿ ಒಂದ್ ಸ್ವಲ್ಪ ಗಟ್ಟಿಯಾಗಿರೋ ದಾರ ತಗೊಂಡು ಆ ರೋಲ್ ಒಳಗಡೆ ಹಾಕಿ ಎರಡು ಸೈಡ್ ದಾರನ ಎಳ್ಕೊಂಡು ಈ ರೀತಿ ಗಂಟ್ ಹಾಕೋತಾ ಇದೀನಿ. ಈ ರೀತಿ ಗಂಟ್ ಹಾಕೊಂಡು ನಾವು ಕಿಚನ್ ಅಲ್ಲಿ ಆಗ್ಲಿ ಅಥವಾ ಬಾತ್ರೂಮ್ ಹೋಗಿ ಬಂದಾಗ ಹೊರಗಡೆ ಕೈ ಒರ್ಸಕ್ಕೆ ಟವಲ್ ಹ್ಯಾಂಗ್ ಮಾಡೋದಕ್ಕೆ ಹೋಲ್ಡರ್ ಇಲ್ಲದೆ ಇರೋ ಹತ್ರ ಟವಲ್ ಹೋಲ್ಡರ್ ತರ ಯೂಸ್ ಮಾಡ್ಬೋದು. ಸೊ ನೋಡಿ, ಈ ಗಂಟನ್ನ ಹಾಕೊಂಡಾದ್ಮೇಲೆ ಇದು ರೆಡಿ ಆಗಿದೆ. ಸೊ ಇದನ್ನ ನಾವು ಎಲ್ಲಾದ್ರೂ ಹುಕ್ ಇರುತ್ತಲ್ಲ ಅದಕ್ಕೆ ತಗ್ಲಾಕೋಬಹುದು. ಇಲ್ಲ ಅಂದ್ರೆ ನಾನು ಮೊದಲಿಗೆ ಇಲ್ಲಿ ಒಂದು ಬಟ್ಟೆ ಕ್ಲಿಪ್ ತಗೊಂಡಿದ್ದೀನಿ, ಮತ್ತೆ ಡಬಲ್ ಸೈಡೆಡ್ ಟೇಪ್ ತಗೊಂಡಿದ್ದೀನಿ. ಈ ರೀತಿ ನಾವು ಡಬಲ್ ಸೈಡೆಡ್ ಟೇಪ್ ತಗೊಂಡಾದ್ಮೇಲೆ ನಾನು ಬಟ್ಟೆ ಕ್ಲಿಪ್ ಅಥವಾ ಹುಕ್ ಇದ್ರೆ ಹುಕ್ಗೆ ತಗ್ಲಾಕೋಬಹುದು. ಇಲ್ಲಾಂದ್ರೆ ಬಟ್ಟೆ ಕ್ಲಿಪ್ ನ ತಗೊಂಡು ಅದಕ್ಕೆ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ನ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ನಾವು ಬಾತ್ರೂಮ್ ಹತ್ರ ಆಗ್ಲಿ ಎಲ್ಲಿ ನಾವು ಟವಲ್ ನ ತಗ್ಲಾಕ್ತಿವಲ್ಲ ಅಲ್ಲಿ ಹೋಲ್ಡರ್ ಎಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಲ್ಲಿ ನಾನಿಲ್ಲಿ ಗೋಡೆಗೆ ಈ ರೀತಿ ನಾವು ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಕ್ಲಿಪ್ ನ ಈ ರೀತಿ ಅಂಟಿಸ್ಕೊತಾ ಇದ್ದೀನಿ. ಅಂಟಿಸ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಇದಕ್ಕೆ ಈ ರೀತಿ ಹ್ಯಾಂಗ್ ಮಾಡ್ಕೊಂಡ್ರೆ ಇಲ್ಲಿ ನಾವು ಟವಲ್ ನ ಹಾಕೋಬಹುದು. ಸೊ ಈ ರೀತಿ ಬಾತ್ರೂಮ್ ಬಾಗ್ಲಲ್ಲಾಗ್ಲಿ ಅಥವಾ ಸಿಂಕ್ ಹತ್ರ ಆಗ್ಲಿ ಈ ರೀತಿ ರೆಡಿ ಮಾಡ್ಕೊಂಡ್ರೆ ನಾವು ಕೈ ವೆಟ್ಟಾದಾಗ ನೋಡಿ ಈ ರೀತಿ ನಾವು ಆ ರೋಲ್ ಅಲ್ಲಿ ಟವಲ್ ಹಾಕೊಂಡು ಕೈ ಒರೆಸ್ಕೋಬಹುದು. ನೆಕ್ಸ್ಟ್ ಟಿಪ್ ಅಂದ್ರೆ ನಾವು ರೆಡಿ ಮಾಡ್ಕೊಂಡಿರೋ ಹೋಲ್ಡರ್ ನಾದ್ರೂ ತಗ್ಲಾಕೋಬಹುದು. ಇಲ್ಲಾಂದ್ರೆ ನೋಡಿ ಬರೀ ಕ್ಲಿಪ್ ನಾವು ಡಬಲ್ ಸೈಡೆಡ್ ಗಮ್ ಟೇಪ್ ಆಗಿ ಗೋಡೆಗೆ ಅಂಟಿಸಿರ್ತೀವಲ್ಲ ಆ ಕ್ಲಿಪ್ ಅಲ್ಲೇನೆ ಈ ರೀತಿ ಟವಲ್ ನ ಹಾಕೊಬಹುದು. ನೆಕ್ಸ್ಟ್ ಟಿಪ್ ಒಂದು ಈ ರೀತಿ ಕಿಚನ್ ಟವಲ್ ರೋಲ್ಸ್ ತುಂಬಾ ಜಾಸ್ತಿ ಇದ್ದಾಗ ನಾವು ಇದನ್ನ ಬಳೆನ ಸ್ಟೋರ್ ಮಾಡೋದು ಕೂಡ ಬಳಸಬಹುದು. ನೋಡಿ ಈ ರೀತಿ ರೋಲ್ಸ್ ನ ನಾವು ಬಿಸಾಡೋ ಬದಲು ಈ ರೀತಿ ಬಳೆನ ಸ್ಟೋರ್ ಮಾಡಿ ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಬಾಕ್ಸ್ ಅಲ್ಲಿ ಇಟ್ಟು ತಗೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಮನೆಯಲ್ಲೇ ನಾವು ಈ ರೀತಿ ರೋಲ್ಸ್ ಗೆ ಬಳೆಗಳನ್ನ ಹಾಕಿ ನೀಟಾಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ಬ್ಯಾಂಗಲ್ ಬಾಕ್ಸ್ ಅಲ್ಲಿ ನೀಟಾಗಿ ಬಳೆಗಳನ್ನ ಜೋಡಿಸ್ಕೊಂಡು ನಾವೇ ಒಂದು ಬಾಕ್ಸ್ ನ ರೆಡಿ ಮಾಡ್ಕೋಬಹುದು. ಬಳೆಗಳು ಒಡೆದೋಗಲ್ಲ, ಮತ್ತೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ರೀತಿ ನಾವು ಬಳೆಗಳನ್ನ ಹಾಕಿ ರೋಲ್ಗೆ ಎತ್ತಿಟ್ಕೊಳ್ಳೋದ್ರಿಂದ ಈ ರೀತಿ ನಾವು ಮರುಬಳಕೆ ಮಾಡ್ಕೋಬಹುದು ಈ ರೋಲ್ಸ್ ನ. ಈ ರೀತಿ ನಾವು ಬಳೆಗಳನ್ನ ಸ್ಟೋರ್ ಮಾಡಿ ಇಡೋದ್ರಿಂದ ಬಳೆಗಳು ನೀಟಾಗಿ ಅರೇಂಜ್ ಆಗಿರುತ್ತೆ. ಮತ್ತೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಬಾಕ್ಸ್ ನ ಹೀಗೇನು ಸಹ ತಗೊಂಡು ಹೋಗ್ಬೋದು. ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಳೆಗಳು ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ. ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ನಾವು ಕರ್ಬೇವಿನ ಸೊಪ್ಪು ತುಂಬಾ ಜಾಸ್ತಿ ತಗೊಂಡ್ಬಂದ್ಬಿಟ್ಟಿರ್ತೀವಿ. ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಟರು ಸಹ ಕೆಲವು ಸಲ ಏನಾಗುತ್ತೆ ಅಂದರೆ ಕಪ್ಪಗಾಗ್ಬಿಡುತ್ತೆ. ಅದ್ರ ಬದಲು ನಾವು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಪೇಪರ್ ಮೇಲೆ ಹಾಕಿ ಒಣಗಿಸ್ಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ನಾವು 1 ತಿಂಗಳು 2 ತಿಂಗಳು ಬೇಕಾದ್ರೂ ಯೂಸ್ ಮಾಡ್ಬೋದು. ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಎತ್ತಿಟ್ಕೊಳ್ಳೋದ್ರಿಂದ ನಾವು ಬೇಕು ಅಂದರೆ ಇದನ್ನು ಪೌಡ್ರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ನಾವು ಪಲ್ಯಗಳಿಗೆ ಸಾಂಬಾರಿಗೆಲ್ಲ ಕರ್ಬೇವಿನ ಸೊಪ್ಪು ಪೌಡರ್ನ ಬಳಸ್ಬೋದು. ನಾವು ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಎತ್ತಿಟ್ಕೊಳ್ಬೇಕಾದ್ರೆ ನೆರಳಲ್ಲೇ ಒಣಗಿಸಿ ಎತ್ತಿಟ್ಕೊಂಡ್ರೆ ಒಳ್ಳೇದು. ಟಿಪ್ ಒಂದು ಈ ರೀತಿ ನಾವು ಪ್ರೋಟೀನ್ ಪೌಡರು ಎಲ್ಲ ತರ್ತೀವಲ್ಲ, ಈ ರೀತಿ ಪ್ಲಾಸ್ಟಿಕ್ ಬಾಕ್ಸನ್ನ ಬಿಸಾಡೋ ಬದಲು ನಾವು ಇದನ್ನ ಬಳಕೆ ಮಾಡ್ಬೋದು. ನಾವು ಬೇಕು ಅಂದರೆ ರೇಷನ್ ಕೂಡ ಹಾಕಿ ಎತ್ತಿಟ್ಕೋಬೋದು ನೀಟಾಗಿ ವಾಶ್ ಮಾಡಿ. ಇಲ್ಲಾಂದರೆ ನಾವು ಈ ರೀತಿ ಸ್ಪೂನ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು. ನಾವು ಹೊರಗಡೆ ಸ್ಪೂನ್ನ ಹಾಗೆ ಇಟ್ಟರೆ ಅದ್ರ ಮೇಲೆ ಡಸ್ಟ್ ಎಲ್ಲ ಕೂತ್ಬಿಡುತ್ತೆ. ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ವಾಶ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಬದಲು ಈ ರೀತಿ ಬಾಕ್ಸ್ಗಳನ್ನ ಬಿಸಾಡೋ ಬದಲು ಇದರಲ್ಲಿ ನಾವು ಸ್ಪೂನ್ ಹೋಲ್ಡರ್ ಥರ ಸ್ಪೂನ್ಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಕ್ಯಾಪ್ ಹಾಕಿ ಎತ್ತಿಟ್ಬಿಟ್ರೆ ಅದ್ರ ಮೇಲೆ ಡಸ್ಟ್ ಕೂರಲ್ಲ, ನೀಟಾಗೂ ಇರುತ್ತೆ ಸ್ಪೂನ್ಸು. ಬೇಕಾದಾಗ ನಾವು ಯೂಸ್ ಮಾಡ್ಬೋದು. ಸ್ಪೂನ್ಸ್ನೆಲ್ಲ ಒಂದೇ ಪ್ಲೇಸಲ್ಲಿ ಈ ರೀತಿ ಸ್ಟೋರ್ ಮಾಡಿಡ್ಬೋದು. ಒಂದು ನಾವು ಮಂತ್ಲಿ ಗ್ರೋಸರಿ ತರ್ತೀವಿ, ರೇಷನ್ನು, ಈ ರೀತಿ ಬೇಳೆಗಳು ಎಲ್ಲ ತಂದಾಗ ನಾವು ಬೇಳೆಗಳನ್ನ ಲೂಸಲ್ಲಿ ಈ ರೀತಿ ನಾವು ಕವರಲ್ಲಿ ತೊಗೊಂಬಂದಾಗ ಒಂದ್ಸರಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ರೇಷನ್ ನಾವು ತಂದಾಗಲೇ ಅದರಲ್ಲಿ ಕೆಲವು ಸಲ ಮೂಗು ಹುಳಗಳಿರುತ್ತೆ, ಕಪ್ಪು ಹುಳಗಳು ಮತ್ತು ವೈಟ್ ಹುಳಗಳಿರುತ್ತೆ. ನಾವು ನೋಡಲ್ಲ, ಹಾಗೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀವಿ. ಅದೇನಾಗುತ್ತೆ ಅಂದರೆ ಬೇಳೆ ಎಲ್ಲ ತಿಂದ್ಬಿಡುತ್ತೆ ಹುಳಗಳು. ಸೊ ಅದಕ್ಕೆ ನಾವು ಹೊರಗಡೆಯಿಂದ ನಾವು ರೇಷನ್ ಅಂಗಡಿಯಿಂದ ಈ ರೀತಿ ರೇಷನ್ ತಂದಾಗ ನಾವು ಒಂದ್ಸರಿ ಅದನ್ನ ಈ ರೀತಿ ಮರಕ್ಕೆ ಅಥವಾ ಒಂದು ಪ್ಲೇಟ್ಗೆ ಹಾಕೊಂಡು ನೀಟಾಗಿ ಇದನ್ನ ಕೇರೋದ್ರಿಂದ ಅದರಲ್ಲಿರೋ ಡಸ್ಟ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಬೇಳೆಗಳಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಹುಳ ಏನಾದರೂ ಇದ್ರೆ ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡು ನಾವು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಹುಳಗಳು ಅದರಲ್ಲಿ ಇದ್ರೂ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಬೇಳೆ ಹಾಳಾಗಲ್ಲ ಬೇಗ. ಮಾಲ್ಗಳಿಂದ ಈ ರೀತಿ ಬೇಳೆಗಳು ರೇಷನ್ ತಂದಾಗ ಏನು ಅನ್ಕೋತೀವಿ ಅಂದರೆ ಅದರಲ್ಲಿ ಹುಳ ಏನೂ ಇರಲ್ಲ, ಡಸ್ಟ್ ಏನೂ ಇರಲ್ಲ ಅಂತ ಹಾಗೆ ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಯೂಸ್ ಮಾಡಿಬಿಡ್ತೀವಿ. ಕೆಲವು ಸಲ ನಾವು ತರುವಾಗಲೇ ರೇಷನಲ್ಲಿ ಹುಳ ಇರುತ್ತೆ. ಸೊ ನಾವು ನೋಡಿಕೊಂಡು ಈ ರೀತಿ ಕ್ಲೀನ್
ಕ್ಲೀನ್ ಮಾಡ್ಕೊಂಡ್ರೆ ಬೇಳೆ ಬೇಗ ಹಾಳಾಗಲ್ಲ, ಅದರಲ್ಲಿರೋ ಧೂಳು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನಾವು ಬೇಳೆ ಬಾಕ್ಸ್ ಖಾಲಿ ಆಗಿದ ತಕ್ಷಣ ಬೇಳೆ ಒಂದ್ಸರಿ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸಿ ಬೇಳೆನ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ನೀಟಾಗಿ ಮೇಂಟೈನ್ ಮಾಡ್ಬೋದು. ಬಾಕ್ಸ್ ಮೇಲೆ ಡಸ್ಟ್ ಎಲ್ಲ ಕೂರದೇ ಇರೋ ಹಾಗೆ ನೋಡ್ಕೋಬೋದು. ಈ ರೀತಿ ಪ್ರತಿ ಸರಿ ಬೇಳೆ ಖಾಲಿ ಆದಾಗಲೂ ಸಹ ನಾವು ಬೇಳೆ ಬಾಕ್ಸನ್ನು ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಆಮೇಲೆ ಬೇಳೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಬೇಗ ಹಾಳಾಗಲ್ಲ ಮತ್ತು ಬಾಕ್ಸು ಸಹ ನೀಟಾಗಿ ನೋಡೋಕ್ಕೆ ಅಂದವಾಗಿ ಕಾಣುತ್ತೆ. ಟಿಪ್ ಬಂದು ನಾನಿಲ್ಲಿ ಕಡಲೆಪಪ್ಪು ತೊಗೊಂಡಿದ್ದೀನಿ. ಕಡಲೆಪಪ್ಪಲ್ಲಂತೂ ನಾವು ತಂದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಇದರಲ್ಲಿ ತುಂಬ ಡಸ್ಟ್ ಇರುತ್ತೆ. ಕಡಲೆಪಪ್ಪು ಅಥವಾ ಉದ್ದಿನ ಬೇಳೆನೇ ಆಗಲಿ ಒಂದ್ಸರಿ ನಾವು ಮರಕ್ಕೆ ಹಾಕ್ಬಿಟ್ಟು ಕೇರ್ಬಿಟ್ಟು ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಅದರಲ್ಲಿ ತುಂಬ ಧೂಳಿರುತ್ತೆ. ಮತ್ತು ಬೇಳೆ ಆಗಲಿ ಸ್ವಲ್ಪ ಜಾಸ್ತಿ ತಂದಿರ್ತೀವಿ, ಒಂದು ನಾವು ಚಿಕ್ಕ ಬಾಕ್ಸ್ ಇದ್ದಾಗ ಅದಕ್ಕೆ ಅರ್ಧ ಬೇಳೆ ಆಗಲಿ ಕಡಲೆಪಪ್ಪು ಆಗಲಿ ಈ ರೀತಿ ಬೇಳೆನ ಹಾಕ್ಕೊಂಡಾದ್ಮೇಲೆ ಇನ್ನು ಮಿಕ್ಕಿರೋ ಬೇಳೆನ ಹಾಗೆ ನಾವು ಕವರಲ್ಲಿ ಕಟ್ಟಿಡೋದಕ್ಕಿಂತ ಈ ರೀತಿ ನೋಡಿ ಪ್ಲಾಸ್ಟಿಕ್ ವೇಸ್ಟ್ ಬಾಟಲ್ಸ್ ಇರುತ್ತಲ್ಲ, ಆ ಬಾಟಲ್ಸ್ ಮೇಲೆ ಆ ಕ್ಯಾಪ್ ಇರುತ್ತಲ್ಲ, ಸೊ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ರೇಷನ್ ಕವರ್ಗೆ ಆ ಕ್ಯಾಪನ್ನು ಹಾಕ್ಬಿಟ್ಟು ನಾವು ಈ ರೀತಿ ಆ ಕವರ್ನ ಅದರೊಳಗಡೆ ಸೇರಿಸ್ಬಿಟ್ಟು ಈ ರೀತಿ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕವರ್ನ ಒಂದು ಸ್ವಲ್ಪ ಬರೋ ಹಾಗೆ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಬಿಡಿ. ಎಕ್ಸ್ಟ್ರಾ ಕವರ್ ಇದ್ದರೆ ಕಟ್ ಮಾಡಿಬಿಟ್ಟು ಒಂದು ಟೇಪ್ ತೊಗೊಂಡು ಈ ಕವರ್ನ ಫೋಲ್ಡ್ ಮಾಡಿ ಸುತ್ತೂ ಟೇಪ್ ಹಾಕಿ ಅಂಟಿಸ್ಬಿಟ್ಟು ಇದಕ್ಕೇ ನಾವು ಆ ಕ್ಯಾಪ್ ಪ್ಲಾಸ್ಟಿಕ್ದು ಬಾಟಲ್ದು ಕ್ಯಾಪ್ ಬರುತ್ತಲ್ಲ, ಕ್ಯಾಪನ್ನು ಹಾಕಿ ಸುತ್ತಬಿಟ್ಟು ಇಟ್ಬಿಟ್ರೆ ಇದನ್ನು ನಾವು ಬೇಕು ಅಂದಾಗ ಹಾಗೆ ಕವರಿಂದ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಟೇಪನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಇರೋ ಕವರ್ನ ರೇಷನ್ ಕವರ್ನ ಕಟ್ ಮಾಡಿದ್ದೀವಲ್ಲ ಆ ಕವರ್ನ ಫೋಲ್ಡ್ ಮಾಡಿಬಿಟ್ಟು ನಾನು ಮೇಲೆ ಕ್ಯಾಪ್ ಹಾಕೋ ಹತ್ರ ಈ ರೀತಿ ಟೇಪನ್ನು ಹಾಕೋತಾ ಇದ್ದೀನಿ. ಸುತ್ತೂ ಈ ರೀತಿ ಸ್ವಲ್ಪ ಕವರ್ನ ಬಿಟ್ಬಿಟ್ಟು ಆ ಕವರ್ನ ಈ ರೀತಿ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಟೇಪ್ ಹಾಕ್ಬಿಡ್ತಾ ಇದ್ದೀನಿ. ಆವಾಗ ನೀಟಾಗೂ ಕಾಣುತ್ತೆ. ನಾವು ಬೇಕು ಅಂದಾಗ ಯೂಸ್ ಮಾಡ್ಬೋದು ಆರಾಮಾಗಿ. ನಾವು ಈ ರೀತಿ ಇದಕ್ಕೆ ಲಿಡ್ ಹಾಕಿ ಇಟ್ಬಿಟ್ರೆ ನಮಗೆ ಯಾವುದೇ ರೀತಿ ಬಾಕ್ಸು ಬೇಕಾಗಲ್ಲ, ಹಾಗೆಯೇ ಎತ್ತಿಟ್ಕೋಬೋದು ಮತ್ತು ಬೇಕಾದಾಗ ಯೂಸ್ ಮಾಡ್ಬೋದು ಮತ್ತು ಫ್ರೆಶ್ನೆಸ್ಸು ಸಹ ಹಾಳಾಗಲ್ಲ. ನಾವು ಕವರಲ್ಲಿ ಹಾಗೆ ಇಡೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ಯಾವುದೇ ಬಾಕ್ಸು ಸಹ ಬೇಕಾಗಲ್ಲ. ಈ ರೀತಿ ವೇಸ್ಟ್ ಬಾಟಲ್ಸ್ನ ನಾವು ರೀಯೂಸ್ ಮಾಡ್ಕೋಬೋದು ಫ್ರೆಂಡ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಈ ರೀತಿ ಎಕ್ಸ್ಟ್ರಾ ಇರೋ ರೇಷನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಗಮ್ ಟೇಪನ್ನು ಒಂದ್ಸರಿ ಬಳಸಿದಾದ್ಮೇಲೆ ಹಾಗೆಯೇ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಮತ್ತೆ ನಾವು ತೆಗಿಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಯೂಸ್ ಮಾಡಿ ಆದಮೇಲೆ ಸ್ವಲ್ಪ ಟೇಪನ್ನ ಈ ರೀತಿ ಎಳೆದ್ಬಿಟ್ಟು ಅಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಈ ರೀತಿ ಇಟ್ಬಿಟ್ಟು ಫೋಲ್ಡ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸೊ ನಾವು ಮತ್ತೆ ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಟೇಪನ್ನು ಎಲ್ಲಿಗೆ ನಾವು ಅಂಟಿಸಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ನಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.